ಕೊಲೆ ಆರೋಪಿ ದರ್ಶನ್ ಅನಾರೋಗ್ಯದ ಹಿನ್ನೆಲೆ ಮಧ್ಯಂತರ ಬೇಲ್ ಪಡೆದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನು ರೆಗ್ಯುಲರ್ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದು ನಿನ್ನೆ ಅರ್ಜಿ ವಿಚಾರಣೆ ಕೂಡ ನಡೆಸಲಾಯಿತು. ಹೈಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ಕೊಡಿಸುವುದಕ್ಕೆ ಹಿರಿಯ ವಕೀಲರಾದ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ಇನ್ನು ತನಿಖೆಯಲ್ಲಿ ಕೆಲವು ಲೋಪಗಳ ಬಗ್ಗೆ ನಾಗೇಶ್ ಪ್ರಸ್ತಾಪಿಸಿದ್ದಾರೆ. ಇನ್ನು ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ ಬಾಕಿ ಇರುವ ಹಿನ್ನೆಲೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಹೀಗಾಗಿ ಇಂದು ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮನಪರಿವರ್ತನೆ ಕೇಸ್ಗೆ ಸಂಬಂಧ ಲಷ್ಕರ್ ಇ ತೊಯ್ಬಾ ಸಂಘಟನೆ ಉಗ್ರರನ್ನ ಬಂಧಿಸಲಾಗಿದೆ. ಆಫ್ರಿಕಾದ ರಾವಂಡಾದಲ್ಲಿ ಆರೋಪಿ ಸಲ್ಮಾನ್ ಖಾನ್ ತಲೆಮರೆಸಿಕೊಂಡಿದ್ದ. ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತ ಉಗ್ರನಿಂದ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮನಪರಿವರ್ತನೆ ಮಾಡಲಾಗ್ತಿತ್ತು. ಶಿಫ್ಟ್ ವಿಚಾರಕ್ಕೆ ಪೊಲೀಸ್ ಠಾಣೆಯಲ್ಲಿ ಗಲಾಟೆ ಮಾಡಿದ್ದ ಹೆಡ್ ಕಾನ್ಸ್ಟೇಬಲ್ಗಳು ಸಸ್ಪೆಂಡ್ ಆಗಿದ್ದಾರೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಹನುಮಂತಯ್ಯ ಹಾಗೂ ವಸಂತ್ ನಡುವೆ ಕಿರಿಕಾಗಿತ್ತು. ಅವಾಚ್ಯ ಶಬ್ದಗಳಿಂದ ಠಾಣೆಯಲ್ಲೇ ಗಲಾಟೆ ಮಾಡಿಕೊಂಡಿದ್ರು. ಈ ಹಿನ್ನೆಲೆ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ಆದೇಶಿಸಿದ್ದಾರೆ. ನೋಡಿ ಸರ್ ಅನ್ಲಿ ಬಿಡಿ ಸರ್ ಅನ್ಲಿ ಬಿಡಿ ಸರ್ ಕ್ಯಾಮ್ರಾ ಮಾಡ್ಕೊಂಡ್ರಿ ಕ್ಯಾಮ್ರಾ ನೋಡ್ತಿಲ್ಲ ಬರ್ರಿ ಸರ್. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಆರೋಪಿ ಬಸವರಾಜ್ ಮುತ್ತಗಿಗೆ ಮತ್ತೆ ಬೆದರಿಕೆ ಆರೋಪ ಕೇಳಿಬಂದಿದೆ. ಮುತ್ತಗಿ ಪ್ರಕರಣದ 1ನೇ ಆರೋಪಿಯಾಗಿದ್ದು 9ನೇ ಆರೋಪಿಯಾಗಿ ಅಶ್ವಥ್ ವಿರುದ್ಧ ಬೆದರಿಕೆ ಆರೋಪವಿದೆ. ಈ ಹಿಂದೆಯೂ ಕೂಡ ಬೆದರಿಕೆಗಳು ಬಂದ ಹಿನ್ನೆಲೆ ಸರ್ಕಾರ ಸಿಆರ್ಪಿಎಫ್ ಭದ್ರತೆ ನೀಡಿತ್ತು. ಈಗಾಗಲೇ ಕೇಸ್ನಲ್ಲಿ ಮುತ್ತಗಿ ಮಾಫಿ ಸಾಕ್ಷಿಯಾಗಿದ್ದು, ಮಾಫಿ ಸಾಕ್ಷಿಯಾದ ಬಳಿಕ ಮತ್ತೆ ಬೆದರಿಕೆ ಕಾಲ್ ಬರಲಾರಂಭಿಸಿದೆ. ಸಿಆರ್ಪಿಎಫ್ ಭದ್ರತೆಯಲ್ಲೇ ಆಗಮಿಸಿ ಮುತ್ತಗಿ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿರುವಂತಹ ಮನೆಯನ್ನ ತೆರವುಗೊಳಿಸಲಾಗಿದೆ. ಜ್ಯೋತಿನಗರದಲ್ಲಿ ನಿರ್ಮಾಣ ಹಂತದ ಕಟ್ಟಡವನ್ನ ಕೆಡವಲಾಗಿದೆ. ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಲಾಗಿದ್ದ ಮಹಿಳೆಗೆ ತಹಶೀಲ್ದಾರ್ ಶಾಕ್ ನೀಡಿದ್ದಾರೆ. ತಹಶೀಲ್ದಾರ್ ಸೂಚನೆ ಮೇರೆಗೆ ಕಂದಾಯ ಅಧಿಕಾರಿ ಸತೀಶ್ ನೇತೃತ್ವದಲ್ಲಿ ಮನೆ ತೆರವು ಕಾರ್ಯ ನಡೆಸಲಾಗಿದೆ. ಆಯ್ತು ಕೊರ್ತು ಏನು ರೆಸ್ಟ್ ಪಪ್ಪ ಏನು ಮಾಡಿ ಬರೋಡತ್ತಪ್ಪ ಹೇಳ್ತೀವಿ. ಕೊಲೆ ಆರೋಪಿ ದರ್ಶನ್ ಅನಾರೋಗ್ಯದ ಹಿನ್ನೆಲೆ ಮಧ್ಯಂತರ ಬೇಲ್ ಪಡೆದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನು ರೆಗ್ಯುಲರ್ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದು ನಿನ್ನೆ ಅರ್ಜಿ ವಿಚಾರಣೆ ಕೂಡ ನಡೆಸಲಾಯಿತು. ಹೈಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ಕೊಡಿಸುವುದಕ್ಕೆ ಹಿರಿಯ ವಕೀಲರಾದ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ಇನ್ನು ತನಿಖೆಯಲ್ಲಿ ಕೆಲವು ಲೋಪಗಳ ಬಗ್ಗೆ ನಾಗೇಶ್ ಪ್ರಸ್ತಾಪಿಸಿದ್ದಾರೆ. ಇನ್ನು ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ ಬಾಕಿ ಇರುವ ಹಿನ್ನೆಲೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಹೀಗಾಗಿ ಇಂದು ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮನಪರಿವರ್ತನೆ ಕೇಸ್ಗೆ ಸಂಬಂಧ ಲಷ್ಕರ್ ಇ ತೊಯ್ಬಾ ಸಂಘಟನೆ ಉಗ್ರರನ್ನ ಬಂಧಿಸಲಾಗಿದೆ. ಆಫ್ರಿಕಾದ ರಾವಂಡಾದಲ್ಲಿ ಆರೋಪಿ ಸಲ್ಮಾನ್ ಖಾನ್ ತಲೆಮರೆಸಿಕೊಂಡಿದ್ದ. ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತ ಉಗ್ರನಿಂದ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮನಪರಿವರ್ತನೆ ಮಾಡಲಾಗ್ತಿತ್ತು. ಶಿಫ್ಟ್ ವಿಚಾರಕ್ಕೆ ಪೊಲೀಸ್ ಠಾಣೆಯಲ್ಲಿ ಗಲಾಟೆ ಮಾಡಿದ್ದ ಹೆಡ್ ಕಾನ್ಸ್ಟೇಬಲ್ಗಳು ಸಸ್ಪೆಂಡ್ ಆಗಿದ್ದಾರೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಹನುಮಂತಯ್ಯ ಹಾಗೂ ವಸಂತ್ ನಡುವೆ ಕಿರಿಕಾಗಿತ್ತು. ಅವಾಚ್ಯ ಶಬ್ದಗಳಿಂದ ಠಾಣೆಯಲ್ಲೇ ಗಲಾಟೆ ಮಾಡಿಕೊಂಡಿದ್ರು. ಈ ಹಿನ್ನೆಲೆ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ಆದೇಶಿಸಿದ್ದಾರೆ. ನೋಡಿ ಸರ್ ಅನ್ಲಿ ಬಿಡಿ ಸರ್ ಅನ್ಲಿ ಬಿಡಿ ಸರ್ ಕ್ಯಾಮ್ರಾ ಮಾಡ್ಕೊಂಡ್ರಿ
ಇಲ್ಲ ಕ್ಯಾಮ್ರಾ ನೋಡ್ತಿಲ್ಲ ಬರ್ರಿ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಆರೋಪಿ ಬಸವರಾಜ್ ಮುತ್ತಗಿಗೆ ಮತ್ತೆ ಬೆದರಿಕೆ ಆರೋಪ ಕೇಳಿಬಂದಿದೆ. ಮುತ್ತಗಿ ಪ್ರಕರಣದ 1ನೇ ಆರೋಪಿಯಾಗಿದ್ದು 9ನೇ ಆರೋಪಿಯಾಗಿ ಅಶ್ವಥ್ ವಿರುದ್ಧ ಬೆದರಿಕೆ ಆರೋಪವಿದೆ. ಈ ಹಿಂದೆಯೂ ಕೂಡ ಬೆದರಿಕೆಗಳು ಬಂದ ಹಿನ್ನೆಲೆ ಸರ್ಕಾರ ಸಿಆರ್ಪಿಎಫ್ ಭದ್ರತೆ ನೀಡಿತ್ತು. ಈಗಾಗಲೇ ಕೇಸ್ನಲ್ಲಿ ಮುತ್ತಗಿ ಮಾಫಿ ಸಾಕ್ಷಿಯಾಗಿದ್ದು, ಮಾಫಿ ಸಾಕ್ಷಿಯಾದ ಬಳಿಕ ಮತ್ತೆ ಬೆದರಿಕೆ ಕಾಲ್ ಬರಲಾರಂಭಿಸಿದೆ. ಸಿಆರ್ಪಿಎಫ್ ಭದ್ರತೆಯಲ್ಲೇ ಆಗಮಿಸಿ ಮುತ್ತಗಿ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿರುವಂತಹ ಮನೆಯನ್ನ ತೆರವುಗೊಳಿಸಲಾಗಿದೆ. ಜ್ಯೋತಿನಗರದಲ್ಲಿ ನಿರ್ಮಾಣ ಹಂತದ ಕಟ್ಟಡವನ್ನ ಕೆಡವಲಾಗಿದೆ. ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಲಾಗಿದ್ದ ಮಹಿಳೆಗೆ ತಹಶೀಲ್ದಾರ್ ಶಾಕ್ ನೀಡಿದ್ದಾರೆ. ತಹಶೀಲ್ದಾರ್ ಸೂಚನೆ ಮೇರೆಗೆ ಕಂದಾಯ ಅಧಿಕಾರಿ ಸತೀಶ್ ನೇತೃತ್ವದಲ್ಲಿ ಮನೆ ತೆರವು ಕಾರ್ಯ ನಡೆಸಲಾಗಿದೆ. ಅದು ಕೊರ್ತು ಏನು ರೆಸ್ಟ್ ಪಪ್ಪೆ ಏನು ಮಾಡಿ ಬರೋಡತ್ತಪ್ಪ ಹೇಳ್ತಿದ್ದೆ ಕೊಲೆ ಆರೋಪಿ ದರ್ಶನ್ ಅನಾರೋಗ್ಯದ ಹಿನ್ನೆಲೆ ಮಧ್ಯಂತರ ಬೇಲ್ ಪಡೆದು ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನು ರೆಗ್ಯುಲರ್ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದು ನಿನ್ನೆ ಅರ್ಜಿ ವಿಚಾರಣೆ ಕೂಡ ನಡೆಸಲಾಯಿತು. ಹೈಕೋರ್ಟ್ನಲ್ಲಿ ದರ್ಶನ್ಗೆ ಜಾಮೀನು ಕೊಡಿಸುವುದಕ್ಕೆ ಹಿರಿಯ ವಕೀಲರಾದ ಸಿವಿ ನಾಗೇಶ್ ವಾದ ಮಂಡಿಸಿದ್ದಾರೆ. ಇನ್ನು ತನಿಖೆಯಲ್ಲಿ ಕೆಲವು ಲೋಪಗಳ ಬಗ್ಗೆ ನಾಗೇಶ್ ಪ್ರಸ್ತಾಪಿಸಿದ್ದಾರೆ. ಇನ್ನು ಎಸ್ಪಿಪಿ ಪ್ರಸನ್ನಕುಮಾರ್ ಅವರ ವಾದ ಬಾಕಿ ಇರುವ ಹಿನ್ನೆಲೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಹೀಗಾಗಿ ಇಂದು ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮನಪರಿವರ್ತನೆ ಕೇಸ್ಗೆ ಸಂಬಂಧ ಲಷ್ಕರ್ ಇ ತೊಯ್ಬಾ ಸಂಘಟನೆ ಉಗ್ರರನ್ನ ಬಂಧಿಸಲಾಗಿದೆ. ಆಫ್ರಿಕಾದ ರಾವಂಡಾದಲ್ಲಿ ಆರೋಪಿ ಸಲ್ಮಾನ್ ಖಾನ್ ತಲೆಮರೆಸಿಕೊಂಡಿದ್ದ. ಈಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಬಂಧಿತ ಉಗ್ರನಿಂದ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳ ಮನಪರಿವರ್ತನೆ ಮಾಡಲಾಗ್ತಿತ್ತು. ಶಿಫ್ಟ್ ವಿಚಾರಕ್ಕೆ ಪೊಲೀಸ್ ಠಾಣೆಯಲ್ಲಿ ಗಲಾಟೆ ಮಾಡಿದ್ದ ಹೆಡ್ ಕಾನ್ಸ್ಟೇಬಲ್ಗಳು ಸಸ್ಪೆಂಡ್ ಆಗಿದ್ದಾರೆ. ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಹನುಮಂತಯ್ಯ ಹಾಗೂ ವಸಂತ್ ನಡುವೆ ಕಿರಿಕಾಗಿತ್ತು. ಅವಾಚ್ಯ ಶಬ್ದಗಳಿಂದ ಠಾಣೆಯಲ್ಲೇ ಗಲಾಟೆ ಮಾಡಿಕೊಂಡಿದ್ರು. ಈ ಹಿನ್ನೆಲೆ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಕೇಂದ್ರ ವಿಭಾಗ ಡಿಸಿಪಿ ಶೇಖರ್ ಆದೇಶಿಸಿದ್ದಾರೆ. ನೋಡಿ ಸರ್ ಅಲ್ಲಿ ಬಿಡಿ ಸರ್ ಅಲ್ಲಿ ಬಿಡಿ ಸರ್ ಕ್ಯಾಮ್ರಾ ಮಾಡ್ಕೊಂಡ್ರಿ ಇಲ್ಲ ಕ್ಯಾಮ್ರಾ ನೋಡ್ತಿಲ್ಲ ಬರ್ರಿ ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಆರೋಪಿ ಬಸವರಾಜ್ ಮುತ್ತಗಿಗೆ ಮತ್ತೆ ಬೆದರಿಕೆ ಆರೋಪ ಕೇಳಿಬಂದಿದೆ. ಮುತ್ತಗಿ ಪ್ರಕರಣದ 1ನೇ ಆರೋಪಿಯಾಗಿದ್ದು 9ನೇ ಆರೋಪಿಯಾಗಿ ಅಶ್ವಥ್ ವಿರುದ್ಧ ಬೆದರಿಕೆ ಆರೋಪವಿದೆ. ಈ ಹಿಂದೆಯೂ ಕೂಡ ಬೆದರಿಕೆಗಳು ಬಂದ ಹಿನ್ನೆಲೆ ಸರ್ಕಾರ ಸಿಆರ್ಪಿಎಫ್ ಭದ್ರತೆ ನೀಡಿತ್ತು. ಈಗಾಗಲೇ ಕೇಸ್ನಲ್ಲಿ ಮುತ್ತಗಿ ಮಾಫಿ ಸಾಕ್ಷಿಯಾಗಿದ್ದು,